ಅದೇ ರೀತಿಯಾಗಿ ಶ್ರೀ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಹಿರಿಯ ಸದಸ್ಯರು ಹಾಗೂ ಸಮಾಜ ಸೇವಕರಾದಂಥ ಪ್ರಭುವನ್ನ ಅಶ್ವಣ್ಣವರು ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಸುಸ್ವಾಗತ. ಅದೇ ರೀತಿಯಾಗಿ ಸಮಾಜ ಸೇವಕರು ಹಾಗೂ ಉದ್ಯಮಿದಾರರು ಆದಂಥ ಶ್ರೀ ಮಾಂತೇಶ್ ಯಡ್ರಾವಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶಿಕ್ಷಣ ಪ್ರೇಮಿಗಳು ಹಾಗೂ ಶಿವಶಕ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಗೌಡ ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರಾದಂಥ ಆತ್ಮೀಯ ಸಹೋದರ ಶ್ರೀ ನಮ್ಮ ಚಂಬಸು ಮಾಳಿಗೆಯನ್ನವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರು ಹಾಗೂ ವಿದ್ಯಾವಂತ ಶಾಸಕರಾದಂಥ ಶ್ರೀ ಅರವಿಂದನಾಥ್ ಚಂದ್ರಕಾಂತ್ ಬೆಲ್ಲದವರ ಮಾರ್ಗದರ್ಶನದಲ್ಲಿ ವಾರ್ಡ್ ನಂಬರ್ 10ರಲ್ಲಿ ಅತ್ಯಂತ ಚುರುಕಾಗಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರುವಂತಹ ಸಹೋದರಿ ಶ್ರೀಮತಿ ಚಂದ್ರಕಲಾ ಬಸವರಾಜ್ ಕೊಟಬಾಗಿ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ಊರಿನ ಪರವಾಗಿ ತುಂಬ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಹಾಗೂ ಸಮಾಜ ಸೇವಕರು ನಿವೃತ್ತಿದಾರರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶ್ರೀ ಗುರುಪಾದಯ್ಯ ಗುಡ್ಡದಮಠ ಸ್ವಾಮಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ. ಅನೇಕ ಕಾರ್ಯಕರ್ತರನ್ನ ಯುವ ನಾಯಕರನ್ನಾಗಿ ತಯಾರು ಮಾಡಿ ನಮ್ಮ ಗ್ರಾಮಕ್ಕಷ್ಟೇ ಅಲ್ಲ ನಮ್ಮ ಧಾರವಾಡ ಕ್ಷೇತ್ರಕ್ಕೆ ಒಂದು ಹೆಸರನ್ನು ತಂದುಕೊಟ್ಟು ಇವರು ಅಧ್ಯಕ್ಷ ಆದಾಗಿನಿಂದ ಯಾವುದೇ ಒಂದು ಚುನಾವಣೆಯನ್ನು ನಾವು ಇವತ್ತಿನ ಮಟ್ಟ ಸೋತಿಲ್ಲ, ಗೆಲುವನ್ನು ತಂದುಕೊಡುತ್ತಿರುವಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶ್ರೀ ಬಸಣ್ಣ ಗರಗ್ ಅವರಿಗೆ ಬಸಣ್ಣ ಗರಗ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರು ಸಮಾಜ ಸೇವಕರಾದಂಥ ಶ್ರೀ ರಾಯಪ್ಪಣ್ಣ ಮೊಗದವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ರಾಯಪ್ಪಣ್ಣ ಮೊಗದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಹಿರಿಯ ಸದಸ್ಯರು ಹಾಗೂ ಸಮಾಜ ಸೇವಕರಾದಂಥ ಜಗದೀಶ್ ಹಿರೇಮಠ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಆತ್ಮೀಯ ಸಹೋದರ ಹಾಗೂ ಸಮಾಜ ಸೇವಕರು ಯುವ ಕಾರ್ಯಕರ್ತರು ಸ್ನೇಹಜೀವಿಗಳಂಥ ಮಂಜುನಾಥ್ ಗೋಪಾಳಿ ಇವರು ಈ ಕಾರ್ಯಕ್ರಮಕ್ಕೆ ತುಂಬ ಸಹಾಯ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೇನೆ. ಸ್ವಾಗತ ಸುಸ್ವಾಗತ. ಈಗ ಈ ನಾಟಕ ಕಂಪನಿಯ ವತಿಯಿಂದ ಹಾಗೂ ನಮ್ಮ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಶಿಸಿ ಹೋಗುತ್ತಿರುವಂಥ ನಾಟಕ ಕಂಪನಿಗಳಿಗೆ ಮರುಜೀವವನ್ನು ಕೊಟ್ಟು ನಾಟಕವನ್ನು ಉಳಿಸಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ನಮ್ಮೂರಿನ ಮನೆ ಮಗನಾದಂಥ ಶ್ರೀ ಅಪ್ಪಯ್ಯ ಸ್ವಾಮಿ ಚುಳ್ಕಿಮಠ ಅವರು ವೇದಿಕೆಯ ಮೇಲೆ ಬರಬೇಕು. ಅಪ್ಪಯ್ಯ ಸ್ವಾಮಿ ಚುಳ್ಕಿಮಠ ಅವರು ವೇದಿಕೆಯ ಮೇಲೆ ಬರಬೇಕು. ಅವರಿಗೆ ನಮ್ಮ ಕೆಳಗೇರಿ ಗ್ರಾಮದ ಪರವಾಗಿ ಹಾಗೂ ಈ ಟ್ರಸ್ಟ್ ಕಮಿಟಿಯ ಪರವಾಗಿ ಹಾಗೂ ನಾಟಕದ ಕಂಪನಿ ಪರವಾಗಿ ಈಗ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ನಮ್ಮ
ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ನಾಯಕರು ಹಾಗೂ ಮುಂದಿನ ಶಾಸಕರಾಗಲಿರುವಂತಹ ಶ್ರೀ ಕೃಷ್ಣ ಕೊಳನಟ್ಟಿ ಅನ್ನೋರು ಸನ್ಮಾನವನ್ನು ಸ್ವೀಕರಿಸಲು ವೇದಿಕೆ ಮೇಲೆ ಕುಳಿತುಕೊಳ್ಬೇಕಾಗಿರುತ್ತದೆ. ದಯಮಾಡಿ ವೇದಿಕೆ ಮೇಲೆ ಕುಳಿತುಕೊಳ್ಬೇಕು. ಅದೇ ರೀತಿಯಾಗಿ ಹನುಮಂತನ ವಾಲಿಕರವರು ಹಿರಿಯ ನಾಟಕ ಕಲಾವಿದರು ಹಾಗೂ ಸಮಾಜ ಸೇವಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಕೆಳಗೇರಿ ಗ್ರಾಮದ ಪರವಾಗಿ ಹಾಗೂ ಈ ಟ್ರಸ್ಟ್ ಕಮಿಟಿಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ರುದ್ರಗೌಡನ ಪಾಟೀಲ್ ಅವರು, ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಅದರ ಜೊತೆಗೆ ನಮ್ಮ ಹಿರಿಯ ಸದಸ್ಯರಾದಂಥ ಶ್ರೀ ಪ್ರಭು ಅಜಮಣ್ಣವರು ಅವರು ಸಹ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಇನ್ನೊಂದು ವಿಶೇಷತೆ ಏನಿತ್ತಂದ್ರೆ ನಮ್ಮ ರುದ್ರಗೌಡನ ಪಾಟೀಲ್ ಅವರಿಗೆ ಇದೀಗ ತಾನೇ ಹೊಸದಾಗಿ ಒಂದು ಐತಿಹಾಸಿಕವಾಗಿ ನಮ್ಮೆಲ್ಲರಿಗೂ ಖುಷಿ ಆಗುವಂಥ ವಿಷಯ ಏನಂತಂದ್ರೆ ಮೊನ್ನೆ ತಾನೇ ಬೆಂಗಳೂರಿನ ಐತಿಹಾಸಿಕ ಏಷ್ಯಾದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಯೂನಿವರ್ಸಿಟಿಯಿಂದ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ರುದ್ರಗೌಡನ ಪಾಟೀಲ್ ಅವರು. ಅವರು ಈ ವೇದಿಕೆಗೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಸಮಾಜ ಸೇವಕರು ಹಾಗೂ ಜನಪದ ಲೋಕದಲ್ಲಿ ತಮ್ಮ ವಿಶಿಷ್ಟವಾಗಿ ಪ್ರತಿಭೆಗಳನ್ನು ಹೊರಹೊಮ್ಮಿಸುತ್ತಿರುವಂತಹ ಪೂಜಾದಾಬಾದ್ ಮಾಡಿದಂತಹ ಸಹದೇವ ನಿಗದಿಯವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಸಹದೇವಣ್ಣ ನಿಗದಿಯವರು ವೇದಿಕೆ ಮೇಲೆ ಆಗಮಿಸಬೇಕಾಗಿದೆ. ಮಲ್ಲೇಶ್ ಅಳಕಟ್ಟಿಯವರು ಕೃಷ್ಣ ಬಳ ಕೊಳನಟ್ಟಿ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಕೃಷ್ಣ ಕೊಳನಟ್ಟಿ ಅವರು ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಕಲಾವಿದರಿಗೆ ಹಾಗೂ ಬಡ ಶಿಕ್ಷಣ ಕಲಿಯುತ್ತಿರುವವರಿಗೆ ಅಪಾರವಾದ ಸಹಾಯ ಸಹಕಾರ ನೀಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದರ ಜೊತೆಗೆ ಹಿರಿಯ ಕಲಾವಿದರು, ಸ್ನೇಹಜೀವಿಗಳು ತಹಶೀಲ್ದಾರ್ ಆಫೀಸ್ನಲ್ಲಿ ಕೆಲಸವನ್ನು ಮಾಡಿ ನಮ್ಮ ಕೆಳಗೇರಿ ಗ್ರಾಮಕ್ಕೆ ಹಾಗೂ ಧಾರವಾಡ ಜನತೆಗೆ ಸರ್ಕಾರದ ಸವಲತ್ತುಗಳನ್ನು ನೀಡಿದಂಥ ಹಿರಿಯ ಕಲಾವಿದರಂಥ ಹನುಮಂತನ ವಾಲಿಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮಂಜುನಾಥ್ ಗೌಡ ಸಿದ್ದಾಪುರ ಅವರು ಅವರಿಗೆ ಸನ್ಮಾನಿಸಬೇಕಾಗಿದೆ. ಅದೇ ರೀತಿಯಾಗಿ ನಶಿಸಿ ಹೋಗುತ್ತಿರುವಂಥ ನಾಟಕಗಳನ್ನು ಮತ್ತೆ ಪ್ರತಿದೆಬ್ಬಿಸಿ ನಾಟಕಗಳನ್ನು ತಯಾರಿ ಮಾಡಿ ಅವರಿಗೆ ಎಲ್ಲ ಗುರುತನ್ನು ತುಂಬಿ
ಈ ನಾಟಕದಕ್ಕೆ ಮುಖ್ಯ ಕಾರ್ಯಕರ್ತರಾದಂಥ ಶ್ರೀ ಅಪ್ಪಯ್ಯ ಸ್ವಾಮಿ ಚುಳ್ಕಿಮಠ ಅವರಿಗೆ ಶ್ರೀ ಪರಿಸರ ಸ್ನೇಹಿಯಾದಂಥ ಮಂಜುನಾಥ್ ಹಿರೇಮಠ ಅವರು ಸನ್ಮಾನ ಮಾಡಬೇಕಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಕೆಳಗೇರಿ ಕೆರೆ ಹಿತರಕ್ಷಣಾ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಹಾಗೂ ಇದೀಗ ತಾನೇ ಮೊನ್ನೆ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ನಮ್ಮೆಲ್ಲರ ನಾಯಕರಾದ ಮಾರ್ಗದರ್ಶಕರಾದಂಥ ಶ್ರೀ ರುದ್ರಗೌಡನ ಪಾಟೀಲ್ ಅವರಿಗೆ ಪ್ರಸಾದ್ ಗುಡ್ಡಿಮಠ ಅವರು ಸನ್ಮಾನ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಯಾವುದೇ ವೇದಿಕೆಗೆ ಆಗಮಿಸದಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಹಿರಿಯ ಸದಸ್ಯರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುವಂಥ ಶ್ರೀ ಪ್ರಭುವನ್ನ ಅವರಿಗೆ ಸಂತೋಷ್ ಪೂಜಾರ್ ಅವರು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸನ್ಮಾನಿಸಬೇಕಾಗಿದೆ. ಅದೇ ರೀತಿಯಾಗಿ ಹಿರಿಯ ಸದಸ್ಯರು ನಮ್ಮೆಲ್ಲರಿಗೂ ಮಾತನಾಡಿದಂಥ ಶ್ರೀ ರಾಯಪ್ಪನ ಮುದ ಅವರಿಗೆ ಈಗ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಸಿದ್ದು ಚುಳ್ಕಿಮಠ ಅವರು ಅವರಿಗೆ ಸನ್ಮಾನ ಮಾಡಬೇಕಾಗಿ. ಕರುನಾಡ ತಾಯಿ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಪ್ರೇಮಾಲಯ ಪ್ರೇಮಾಲಯ. ಪುಂಡಲಿಕ್ ನಿರ್ಲಿಕಟ್ಟಿ ಅವರು ಅಧ್ಯಕ್ಷರು, ಕಿರಿಯ ಪ್ರಾಥಮಿಕ ಶಾಲೆ ಕೆಳಗೇರಿ ಹಾಗೂ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳು ಇವರು ದಯಮಾಡಿ ವೇದಿಕೆಗೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಪುಂಡಲಿಕ್ ನಿರ್ಲಿಕಟ್ಟಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಅನೇಕ ಕಾರ್ಯಕರ್ತರನ್ನು ನಾಯಕರನ್ನಾಗಿ ಬೆಳೆಸಿ ನಮ್ಮ ಊರಿಗೆ ಅಷ್ಟೇ ಅಲ್ಲದೆ ಧಾರವಾಡಕ್ಕೆ ಹೆಸರನ್ನು ತಂದುಕೊಟ್ಟು ಗೆಲುವಿನ ಸರ್ದಾರ ಅಂತ ಹೆಸರನ್ನು ಪಡೆದಂಥ ನಮ್ಮೆಲ್ಲರ ಮಾರ್ಗದರ್ಶಕರಂಥ ಶ್ರೀ ಬಸಣ್ಣ ಗರಗ್ ಅವರಿಗೆ ಶಂಕರ್ ಮುಗದವರು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಸರಳತೆಯಿಂದ ಜೀವನವನ್ನು ನಡೆಸಿರುವಂಥ ಅನೇಕ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ರೂಪದಲ್ಲಿ, ಅವರಿಗೆ ಗುರುಗಳ ರೂಪದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿ ಕರ್ನಾಟಕ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿಯನ್ನು ಪಡೆದಂಥವರ ಗುರುಗಳಾದಂಥ ಶ್ರೀ ಗುರುಪಾದಯ್ಯ ಗುಡ್ಡದ ಮಠ ಅವರಿಗೆ ಮಲ್ಲೇಶ್ ಶಳಕಟ್ಟಿ ಅವರು ಸನ್ಮಾನ ಮಾಡುವುದರ ಮುಖಾಂತರವಾಗಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಅರವಿಂದಣ್ಣ ಚಂದ್ರಕಾಂತ್ ಬೆಲ್ಲದವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಕೆಳಗೇರಿ ಗ್ರಾಮದ ಋಣವನ್ನು ತೀರಿಸುತ್ತಿರುವಂತಹ ಸಹೋದರಿ ಚಂದ್ರಕಲಾ ಬಸವರಾಜ್ ಕೊಟ್ಟಬಾಗಿ ಅಕ್ಕನವರಿಗೆ ಸಹನಾ ಅವರಿಂದ ಸನ್ಮಾನ ಕಾರ್ಯಕ್ರಮ.
ಸಮಾಜ ಸೇವಕರು ಜನಪದ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಮಾಜ ಸೇವಕರಂಥ ಶ್ರೀ ಸಹೋದಯನ್ ನಿಗದಿ ಅವರಿಗೆ ಅಪ್ಪೇಶ್ ಮಂಡ್ಯದವರು ಸನ್ಮಾನ ಮಾಡಬೇಕಾಗಿದೆ. ಸಹದೇವನ ನಿಗದಿಯವರಿಗೆ ಸನ್ಮಾನ ಕಾರ್ಯಕ್ರಮ. ಶಾಂತಿ ಮಂತ್ರ ಪಾಡಿದ ಪ್ರೀತಿ ನಿನ್ನದು ಬರಸಾದು ಸಂತರ ನಿನ್ನದು ಮಹಾಶಿಲ್ಪಿಕಾರರ ನಿನ್ನದು ಸಂಗೀತ ಸಾಹಿತ್ಯ ನಿನ್ನದು. ಅದೇ ರೀತಿಯಾಗಿ ಹಿರಿಯ ಸದಸ್ಯರಾದ ಯಲ್ಲಪ್ಪನ ದಾಡಿಯವರಿಗೆ ಸನ್ಮಾನ ಕಾರ್ಯಕ್ರಮ. ಸಿದ್ದು ಚೋಳ್ಕಿಮಠ ಅವರು ಅವರಿಗೆ ಸನ್ಮಾನ ಮಾಡಬೇಕಾಗಿದೆ. ಜೀವದಂತೆ ನಮ್ಮದು ಎಲ್ಲ ಒಂದ ಎನ್ನುವ ಅವತಾರ ನಮ್ಮದು ಅದೇ ರೀತಿಯಾಗಿ ಸಮಾಜ ಸೇವಕರು ಶಿಕ್ಷಣ ಪ್ರೇಮಿಗಳು ಆತ್ಮೀಯ ಸಹೋದರರಂತ ಶ್ರೀ ಮಹಾಂತೇಶ್ ಯಡ್ರಾವಿ ಅವರಿಗೆ ಆತ್ಮಾನಂದ್ ಪಾಟೀಲ್ ಅವರು ಸನ್ಮಾನ ಮಾಡಬೇಕಾಗಿದೆ. ಕಾವೇರಮ್ಮ ಕಾಪಾಡಮ್ಮ ಅದೇ ರೀತಿಯಾಗಿ ಶಿಕ್ಷಣ ಪ್ರೇಮಿಗಳಾದಂಥ ಶ್ರೀ ಮಂಜುನಾಥ್ ಗೌಡ ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮಲ್ಲನಗೌಡ ಕುಲಕರ್ಣಿ ಅವರು ಅವರಿಗೆ ಸನ್ಮಾನ ಮಾಡಬೇಕಾಗಿದೆ. ಮುಗಿಲಾಗುವೆ ಮಣಿಯಾಗುವೆ ಹೊಳೆಯಾಗಿ ಹೊಳೆಯಾಗಿ ಹೊಳೆದಾಡುವೆ ನಿಜವಾಗುವೆ. ಅದೇ ರೀತಿಯಾಗಿ ಹಿರಿಯ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರಾದಂಥ ಚನ್ನಬಸಣ್ಣ ಮಾಳಿಗೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಶಿವಪ್ರಸಾದ್ ಗುಡ್ಡದಮಠ ಅವರು ಸನ್ಮಾನ ಮಾಡಬೇಕಾಗಿದೆ. ಉಸಿರಾಗುವೆ ಹಸಿರಾಗುವೆ ಮನನಿಗೆ ತಂಪಾಗಿ ಹೊಡೆದಾಡುವೆ ಅಲ್ಲಿ ಅಲೆದಾಡುವೆ. ಈ ಟ್ರಸ್ಟ್ ಕಮಿಟಿಯ ಕ್ರಿಯಾಶೀಲ ಯುವಕರಾದಂಥ ಶ್ರೀ ಉಮೇಶ್ ಬಾವಿಗಟ್ಟಿ ಅವರಿಗೆ ಸಿದ್ದು ಚುಳ್ಕಿಮಠ ಅವರು ಸನ್ಮಾನ ಮಾಡೋದರ ಮುಖಾಂತರ ಅವರಾಗಿ ಸ್ವಾಗತವನ್ನು ಕೋರಬೇಕಾಗಿದೆ. ಎಲ್ಲರ ಪ್ರಭುಪಾಪವ ಒಳ್ಳೆದು ಕೊಂಡೊಯ್ಯುವೆ ತಾಳುವುದನ್ನೇ ಶರಣು. ಅದೇ ರೀತಿಯಾಗಿ ಸಮಾಜ ಸೇವಕರಾದಂಥ ಶ್ರೀ ಜಗದೀಶ್ ಹಿರೇಮಠ ಅವರಿಗೆ ಫಕೀರ್ ಸ್ವಾಮಿಗಳು ಗುಡ್ಡದ ಮಠ ಅವರು ಸನ್ಮಾನವನ್ನು ಮಾಡಬೇಕಾಗಿದೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಬೇಲೂರಿನ ಮಣ್ಣಲ್ಲಿ ಇರುವೆ. ಅದೇ ರೀತಿಯಾಗಿ ಸಮಾಜ ಸೇವಕರು ಆತ್ಮೀಯ ಸಹೋದರರಂತ ಮಂಜುನಾಥ್ ಗೋಪಾಳಿ ಅವರಿಗೆ ಸಿದ್ದು ಚುಳ್ಕಿಮಠ ಅವರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಬಸಯ್ಯ ಹಿರೇಮಠ ಅವರಿಗೆ ಸ್ವಾಮಿಗಳಿಗೆ ನಮ್ಮ ಮಲ್ಲೇಶ್ ಹರ್ಕಟ್ಟಿ ಅವರು ಸನ್ಮಾನವನ್ನು ಮಾಡಬೇಕಾಗಿವೆ. ಬಸಯ್ಯ ಹಿರೇಮಠ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಶಂಕರ್ ಪಟ್ರಿ ಅವರಿಗೆ
ನಮ್ಮ ಚಿತ್ರದುರ್ಗ ತುಳುಕಿ ಮಠದಿಂದ ಸನ್ಮಾನ. ದಯಮಾಡಿ ಗೆಸ್ಟ್ಗಳು ವೇದಿಕೆ ಮೇಲೆ ಕುಳಿತುಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗ್ರಾಮದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಕೋಶಾಧ್ಯಕ್ಷರಾದಂಥ ಈರಣ್ಣ ಹಳವದವರಿಗೆ ಸನ್ಮಾನ ಕಾರ್ಯಕ್ರಮ. ಮಲ್ಲೇಶ್ ಅವರು ಅವರಿಗೆ ಸನ್ಮಾನಿಸುವುದರ ಮುಖಾಂತರವಾಗಿ ಸ್ವಾಗತವನ್ನು ಕೊಡಬೇಕಾಗಿದೆ. ಅದೇ ರೀತಿಯಾಗಿ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಕೋಶಾಧ್ಯಕ್ಷರಾದಂಥ ಶ್ರೀ ಚನ್ನಬಸಯ್ಯ ಹೊಂಗಲಮಠವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮಾನಂದ ಗೌಡ ಪಾಟೀಲ್ ಅವರು ಸನ್ಮಾನಿಸುವುದರ ಮುಖಾಂತರವಾಗಿ ಸ್ವಾಗತ ಕೋರಬೇಕಾಗಿದೆ. ಎರಡೇ ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ನಮ್ಮ ಕೆಳಗೇರಿ ಗ್ರಾಮ ಒಂದು ಕಲೆಗಳ ಗ್ರಾಮ. ಈ ಕಲೆಯ ಇತ್ತಿತ್ತಲಾಗಿ ನಶಿಸಿ ಹೋಗ್ತಾ ಇತ್ತು. ಇದನ್ನು ಈಗ ಉತ್ಸಾಹದಿಂದ ಯುವ ಕಲಾವಿದರನ್ನು ತಯಾರು ಮಾಡಿ ಕಲೆಯನ್ನು ಉಳಿಸಿ ನಾಟಕ ಕಂಪನಿಯನ್ನು ಮತ್ತೆ ಗಟ್ಟಿತನ ಮಾಡಿದಂಥ ಶ್ರೀ ಅಪ್ಪಯ್ಯ ಸ್ವಾಮಿ ಚುಳ್ಕಿಮಠ ಅವರಿಗೆ ಶ್ರೀ ಸಿದ್ಧಲಿಂಗೇಶ್ವರ ನವತರುಣ ನಾಟ್ಯ ಸಂಘ ಕೆಳಗೇರಿ ಹಾಗೂ ಕೆಳಗೇರಿ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಕೃಷ್ಣ ಕೊಳ್ಳನಟ್ಟಿ ಅನ್ನೋರು ಹಾಗೂ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಶ್ರೀ ರುದ್ರಗೌಡನ ಪಾಟೀಲ್ ಅವರು ಅಪ್ಪಯ್ಯ ಸ್ವಾಮಿ ಚುಳ್ಕಿಮಠ ಅವರಿಗೆ ಸನ್ಮಾನಿಸುವುದರ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಬೇಕಾಗಿದೆ. ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ನಮ್ಮ ಕೆಳಗೇರಿ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟು ಹಿರಿಯ ಕಲಾವಿದರಂತ ಅನೇಕ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿರುವಂಥ ಹನುಮಂತಣ್ಣ ವಾಲಿಕರ್ ಅವರಿಗೆ ನಮ್ಮ ಕಲ್ಮೇಶ್ವರ ಟ್ರಸ್ಟ್ ಕಮಿಟಿಯ ಹಿರಿಯ ಸದಸ್ಯರಾದಂಥ ಪ್ರಭು ಅಜ್ಗೊಂಡನವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶನದ ಬಸಣ್ಣ ಗರಗೌರು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಅದರ ಜೊತೆಗೆ ಚನ್ನಬಸಯ್ಯ ಹೊಂಗಲಮಠ ಅವರು ಉಪಸ್ಥಿತರಿರಬೇಕು ಅಂತ ಹೇಳಿ. ಮಹಾನಗರ ಸಮಾಜ ಸೇವಕರಂತ ರಾಜಣ್ಣ
ಕೊಡಬಾಗಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ರಾಘು ತಿಗಡಿಮಠ ಅವರು ಸನ್ಮಾನಿಸುವುದರ ಮುಖಾಂತರವಾಗಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ರಾಘು ಕೊಡಬಾಗಿ ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ರಾಜು ತಿಗಡಿಮಠ ಅವರು ಸನ್ಮಾನವನ್ನು ಮಾಡಬೇಕು. ಅದೇ ರೀತಿಯಾಗಿ ದೇಶ ಸೇವೆಯನ್ನು ಮಾಡಿ ಇದೀಗ ತಾನೇ ನಿವೃತ್ತಿಯನ್ನು ಹೊಂದಿರುವಂಥ ನಮ್ಮ ಊರಿನ ಮಗನಾದಂಥ ಈರಯ್ಯ ಗಡದವರು ದಯಮಾಡಿ ವೇದಿಕೆಗೆ ಮೇಲೆ ಆಗಮಿಸಬೇಕು. ಈರಯ್ಯ ಗಡದವರು ವೇದಿಕೆಗೆ ಮೇಲೆ ಆಗಮಿಸಬೇಕಾಗಿದೆ. ದೇಶ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಮಾಡುತ್ತಿರುವಂಥ ಮತ್ತು ನಿವೃತ್ತಿಯಲ್ಲಿಯೂ ಸಹ ಸಮಾಜ ಸೇವೆಯನ್ನು ಮಾಡಿ ಮಾಡುತ್ತಿರುವಂಥ ಈರಣ್ಣ ಗಡದವರಿಗೆ ಋತುಗೂಡಣ್ಣ ಪಾಟೀಲ್ ಅವರು ಸನ್ಮಾನಿಸಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿದೆ. ಅದೇ ರೀತಿಯಾಗಿ ಕ್ಯಾಮ್ರಾಮನ್ ಹಾಗೂ ಈ ನಾಟಕದ ಸಂಗೀತಗಾರರಾದಂಥ ಸದಾಶಿವ ಜಮಖಂಡಿ ಅವರು ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. 5 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ದಯಮಾಡಿ ಯಾರು ಬೇಜಾರಾಗಬಾರ್ದು. 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೇವೆ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿವಸ ನಮ್ಮ ಕೆಳಗೇರಿ ಗ್ರಾಮದ ಗ್ರಾಮ ದೇವರುಗಳಾದ ಶ್ರೀ ಕಲ್ಮೇಶ್ವರ ಹಾಗೂ ದುರ್ಗವ್ವ ದ್ಯಾಮವರ ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಒಂದು ವೇದಿಕೆಯನ್ನು ಅಲಂಕರಿಸತಕ್ಕಂತಹ ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರು ಹಾಗೂ ಮೊನ್ನೆ ತಾನೇ ಗೌರವ ಡಾಕ್ಟರೇಟ್ ಪದವಿಯ ಪುರಸ್ಕೃತರು ಹಾಗೂ ಕಲ್ಮೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀ ರುದ್ರಗಣಣ್ಣ ಪಾಟೀಲ್ ಅವರೇ, ನಮಗೆಲ್ಲ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಪಕ್ಷಗಳನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿದಂತಹ ಹಾಗೂ ನಮಗೆ ಮಾರ್ಗದರ್ಶಕರು ಆದಂತಹ ಶ್ರೀ ಬಸವರಾಜ್ ಗರಗ್ ಅವರೇ, ವೇದಿಕೆ ಮೇಲೆ ಸಾಕಷ್ಟು ಹಿರಿಯರು ಆಗಮಿಸಿದ್ದಾರೆ. ಈಗಾಗಲೇ ಶಂಕರಣ್ಣ ಕೊಟ್ರಿ ಅವರು ವಿವರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರಿದ್ದಾರೆ. ಹಾಗಾಗಿ ಯಾರು ಅನ್ಯತೆ ಭಾವಿಸಬಾರ್ದು, ಯಾಕಂತಂದ್ರೆ ಸಮಯದ ಅಭಾವ ಐತಿ. ಇವತ್ತಿನ ದಿವಸ ಎಲ್ಲ ಈ ಮಹಿಳೆಯರು ಮತ್ತು ಎಲ್ಲ ತಾಯಂದಿರು ಮತ್ತು ತಂದೆಯರು ಸೇರಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಯಾಕೆ 2 ದಿನಗಳ ಕಾಲ ಮೊದಲನೇ ದಿನ ನಿನ್ನೆ ತಾನೇ ದುರ್ಗವ್ವ ದ್ಯಾಮವ್ವನ ಕರೆತರಲು ಸಾಕಷ್ಟು ಜನ, 1 ವಾರದಿಂದ 15 ದಿನದಿಂದ ಜಾತ್ರೆಯ ನಿಮಿತ್ತ ಸಾಕಷ್ಟು ಜನ ತಮ್ಮ ಜಾತ್ರೆ ಬಂತು, ಜಾತ್ರೆ ಮಾಡ್ಬೇಕಂತೇಳಿ ಹಗಲಿರುಳು ಕೆಲಸವನ್ನು ಮಾಡಿ ಈ ಒಂದು ಜಾತ್ರೆ ಇವತ್ತು ನಿಟ್ಟಿಸಿಬಿಟ್ಟು ಒಂದು ಕಾರ್ಯಕ್ರಮವನ್ನು ನೋಡಕ್ಕೆ ಬಂದಾರೆ. ಹಾಗಾಗಿ ನಾವು ಭಾಳ ವೇಸ್ಟ್ ಮಾಡಂಗಿಲ್ಲ ಟೈಮನ್ನು. ಇಂತಹ ಒಂದು ಪರಿಸ್ಥಿತಿಯೊಳಗೂ ಕೂಡ ಎಲ್ಲ ತಾಯಂದಿರು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿದ್ದೇನೆ. ಯಾಕಂತಂದ್ರೆ ಇವತ್ತು ತಾನೇ ತೇರು ಹಿಮಾಲ ಹೋಗ್ಯಾರ, ನಿನ್ನೆ ದ್ಯಾಮವ್ವ ಕರೆತಲ್ಲಿ ಹೋಗ್ಯಾರ. ಅಷ್ಟು ಸುಸ್ತ ಸಮಯದಲ್ಲಿನೂ ಒಂದು ನಾಟಕವನ್ನು ಪ್ರದರ್ಶಿಸ್ತಕ್ಕಂತಹ ಕಲಾವಿದರಿಗೆ ಪ್ರೋತ್ಸಾಹಿಸಕ್ಕಾಗಿ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಇಷ್ಟಪಡ್ತೇನೆ. ಇವತ್ತಿನ ದಿವಸ ನಾ ಹೆಚ್ಚಿಗೆ ಮಾತಾಡೋಂಗಿಲ್ಲ, ಗೌಡರು ಇವರು ಅಣ್ಣ ಮತ್ತು ಇವರು ಅಧ್ಯಕ್ಷರು ಮಾತಾಡ್ತಾರೆ. ಈ ಗ್ರಾಮ ದೇವಿಗಳನ್ನು ಕರೆತರಿಸುವ ಉದ್ದೇಶ ಇಷ್ಟೇ. ದುಷ್ಟರನ್ನು ಶಿಷ್ಟರನ್ನು ಸಂಹರಿಸುವಂತಹ ಮತ್ತು ರಕ್ಷಿಸುವಂತಹ ಕೆಲಸವನ್ನು ಈ ದೇವತೆಯರು ಒಂದು ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಈ ದೇವತೆಯರ ಆಗಮನದಿಂದ ನಿನ್ನೆ ತಾನೇ ನೀವೇ ನೋಡಿರ್ಬೋದು, ದೇವತೆಗಳು ಇನ್ನೂ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದಾರೆ.
ಇದ್ದಿಲ್ಲ. ಆಗಾಗಲೇ ಮಳೆ ಒಂದು ಬಂದು ಶುಭವಾದ ಸಂಕೇತವನ್ನು ಸೃಷ್ಟಿಸಿತ್ತು. ಹಾಗಾಗಿ ಮುಂದಿನೂ ಕೂಡ ಆ ದೇವಿಯರಿಂದ ನಮ್ಮ ಕೆಳಗೇರಿ ಗ್ರಾಮಕ್ಕೆ ಒಳಿತನ್ನು ಮಾಡಲಿ. ನಮ್ಮ ಕೆಳಗೇರಿ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ, ಹಿರಿಯರಿಗೆ, ತಾಯಂದಿರಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ನನಗೆ ಈ ಕಮಿಟಿಯ ಸರ್ವ ಸದಸ್ಯರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಸಂಕ್ಷಿಪ್ತವಾಗಿ ಮಾತನಾಡಿದಂಥ ಸಹೋದರಿಗೆ ಧನ್ಯವಾದಗಳು. ದಯಮಾಡಿ ಆಶೀರ್ವಾದ ಗಣಪತಿ ಗುಡಿ ಅಧ್ಯಕ್ಷರಾದಂಥ ನಾಗೇಶಣ್ಣ ತಲವಾಯಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುತ್ತದೆ. ಅದೇ ರೀತಿಯಾಗಿ ರೇಖಾ ಬಾದಾಮಿ ಹಾಗೂ ಅವರ ತಂಡದವರಿಗೆ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ಚಂದ್ರಕಲಾ ಬಸವರಾಜ್ ಕೊಡವಾಗಿ ಅವರು ಸನ್ಮಾನಿಸುವುದರ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು. ಎಲ್ಲರೂ ಅವರಿಗೆ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರವಾಗಿ ಅವರಿಗೆ ಶುಭವನ್ನು ಕೋರಬೇಕು. ಯಾಕಂದ್ರೆ ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಮಗೆ ಮುಂಜಾನೆವರೆಗೂ ಮನರಂಜನೆ ನೀಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಇವರಿಗೆ ಇನ್ನೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಶುಭವನ್ನು ಕೋರಬೇಕಾಗಿದೆ. ಸನ್ಮಾನ ಮಾಡಿದವರಿಗೆ ಹಾಗೂ ಸನ್ಮಾನ ಸ್ವೀಕರಿಸಿದವರಿಗೆ ಧನ್ಯವಾದಗಳು. ಉದ್ಘಾಟಕರು, ನಮ್ಮೆಲ್ಲರಿಗೂ ನಾಯಕರು ಹಾಗೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜ್ಯದ ನಾಯಕರಾದಂಥ ಶ್ರೀ ಕೃಷ್ಣಬಯ್ಯ ಕೊಳ್ಳನಟ್ಟಿಯವರು 2 ನಿಮಿಷದಲ್ಲಿ ಅವರ 2 ಮಾತುಗಳನ್ನು ಹೇಳಬೇಕಾಗಿವೆ. बोलो भारत माता की, बोलो भारत माता की, ವಂದೇ ವಂದೇ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಈ ದಿವಸ ಕೆಳಗೇರಿಯ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಒಂದಿಗೆ ಕರ್ತವ್ಯದ ಕಾಣಿಕೆ ಎಂಬ ಸುಂದರ ಸಾಮಾಜಿಕ ನಾಟಕ ಈ ಭವ್ಯ ವೇದಿಕೆ ಮೇಲೆ ಆಸೀನ ಆಗಿರತಕ್ಕಂಥ ಅವರಿವರನ್ನದೇ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಸೋದರ ಶಂಕರ್ ಕೊಟ್ರಿಯವರ ದನಿಯೊಂದಿಗೆ ದನಿಯಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಬಂಧುಗಳೇ, ಇವತ್ತು ನಾಟಕಗಳು ನಶಿಸಿ ಹೋಗುವ ಈ ಸಂದರ್ಭದಲ್ಲಿ ನಿಮ್ಮ ಊರಿನವರೇ ಆದ ಗುರುಗಳು ನಾಟಕವನ್ನು ಕಲಿಸಿ ಪಾತ್ರಾಧಾರಿಗಳನ್ನು ರೆಡಿ ಮಾಡಿ ಈ ದಿವಸ ನಾಟಕವನ್ನು ಆಡಲಿದ್ದಾರೆ. ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಮುಂಚಿತವಾಗಿ ವೇದಿಕೆ ಮುಂದೆ ಕುಳಿತಂಥ ನೀವೆಲ್ಲ ಬಹಳ ಮುಖ್ಯ. ಈ ನಾಟಕವನ್ನು, ಕಲೆಯನ್ನು ಅಭಿನಯಿಸುತ್ತಿರ್ತಕ್ಕಂಥವರಿಗೆ ತಾವೆಲ್ಲರೂ ಕಲಾ ದೇವರ ಬಂಧುಗಳು. ಅಂದರೆ ನೀವು ದೇವರ ನಾಟಕವನ್ನು ನೋಡಲು ಬಂದವರೇ ಬಂದ ತಾವುಗಳು ನಾಟಕವನ್ನು ಅಂತವರಿಗೆ ದೇವರ ಬಂಧುಗಳಿರುತ್ತದೆ. ಯಾಕಂದರೆ ನೀವು ನೋಡಲಿಲ್ಲ ಅಂದ್ರೆ ನಾಟಕ ನಡೆಯುವುದಿಲ್ಲ. ಹಾಗಾಗಿ ಈ ನಾಟಕವನ್ನು ಶಾಂತ ರೀತಿಯಿಂದ ಕೂತು ನೋಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ತಮ್ಮೂರಿನ ಈ ಭವ್ಯವಾದ ಜಾತ್ರೆಯನ್ನು ಲೋಕೂರ ಗ್ರಾಮ ದೇವತೆ ಪ್ರತಿ 5 ವರ್ಷಕ್ಕೆ ಬರುವಂತೆ ಈ ವರ್ಷಕ್ಕೂ ಕೂಡ ಆಗಮಿಸಿದ್ದಾಳೆ. ದುಷ್ಟ ಶಕ್ತಿಗಳನ್ನು ನಿಮ್ಮೂರಿನಿಂದ ಸಂಹಾರ ಮಾಡಿ, ನಿಮ್ಮೂರಿನಿಂದ ಹೊರಗಾಕಿ, ನಿಮ್ಮ ರೋಗ ರುಜಿನಗಳನ್ನು ಇಲ್ಲಿಂದ ಓಡಿಸಿ, ನಿಮ್ಮನ್ನು ಆರೋಗ್ಯವಂತರನ್ನಾಗಿ, ನಿರಂತರಾಗಿ, ಭಾಗ್ಯವಂತರನ್ನಾಗಿ, ನಿಮ್ಮಲ್ಲಿ ಒಳ್ಳೆಯ ಸ್ವಾಭಿಮಾನವನ್ನು, ದೇಶಭಕ್ತಿಯನ್ನು, ಈ ಊರಿನ ಘನತೆಯನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಗ್ರಾಮ ದೇವತೆ ತಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳಿ ನನ್ನನ್ನು ಕರೆದು ಮತ್ತು ಈ ನಾಟಕದ ಸಂಗೀತ ಎಲ್ಲರಿಗೂ ಸನ್ಮಾನವನ್ನು ಮಾಡಿ
ಈ ನಾಟಕದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಹಿಳೆಯರಿಗೂ ಸನ್ಮಾನಿಸಿದ ನಾಟಕ ಮಂಡಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಗ್ರಾಮದ ಯಾವತ್ತೂ ಹಿರಿಯರಿಗೂ ತಾಯಂದಿರಿಗೂ ನಮಸ್ಕರಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿದ್ದಾರೆ. ಜೈ ಕನ್ನಡಾಂಬೆ. ಸವಿಸ್ತರವಾಗಿ ಕಲಾಪ್ರೇಮಿಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸಿ, ಎಲ್ಲ ಕಲಾವಿದರಿಗೆ ಕುರುಪನ ತುಂಬಿದಂಥ ಕೃಷ್ಣಪ್ಪಯ್ಯ ಪಳನಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ವಿಜಯಲಕ್ಷ್ಮಿ ಲೂತಿಮಠ ಅವರ ಹೆಸರನ್ನು ಬಿಡುಗಡೆ ಮಾಡುವ ಕುರಿತು ಇದಕ್ಕೆ ಕಾರಣೀಕರ್ತರು ನಮ್ಮ ವಿದ್ಯಾವಂತ ಶಾಸಕರಾದ ಅರವಿಂದ ಚಂದ್ರಕಾಂತ್ ಬೆಲ್ಲದವರು ಹಾಗೂ NS ಕೋನರೆಡ್ಡಿ ಅವರ ಶಿಫಾರಸಿನ ಮೇಲೆ ನಮ್ಮ ಕೆಳಗೇರಿಯ ಎಲ್ಲ ತಾಯಂದಿರು ಒತ್ತಾಯಪೂರ್ವಕವಾಗಿ ರುದ್ರಗೌಡನ ಪಾಟೀಲ್ ಅವರ ಮುಂದೆ ಹೇಳಿದಾಗ ಚಂದ್ರಕಲಾ ಕೊಡಬಾಗ್ಯಕ್ಕನವರು ಅದನ್ನು ಮಹಾನಗರ ಪಾಲಿಕೆಯಲ್ಲಿ ನಾನು ಅನುಮೋದನೆಯನ್ನು ಮಾಡಿಸ್ತೇನೆ, ಅದನ್ನು ಶಿಫಾರಸು ಮಾಡಿಸ್ತೇನೆ ಅಂತೇಳಿ ಈಗ ನಮ್ಮ ಬಸಣ್ಣ ಗರ್ಗ್ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಂಥ ಚಂದ್ರಕಲಾ ಕೊಡಬಾಗಿ ಅವರ ಒಂದು ಸತತ ಪ್ರಯತ್ನದಿಂದ ಈ ಸಮುದಾಯ ಭವನಕ್ಕೆ ವಿಜಯಲಕ್ಷ್ಮಿ ಲೂತಿಮಠ ಅನ್ನುವಂಥ ಹೆಸರನ್ನು ತಂದುಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಇದನ್ನು ಈಗ ಉದ್ಘಾಟನೆಗೊಳಿಸಲಾಗುವುದು. ಕನ್ನಡವನ್ನು ದೇವಿಯನ್ನು ನಾವು ಪೂಜಿಸುವೆ, ಆರಾಧಿಸುವೆ. ಕನ್ನಡವನ್ನು ದೇವಿಯನ್ನು ನಾವು ಪೂಜಿಸುವೆ, ಆರಾಧಿಸುವೆ. ಕನ್ನಡ ಗೆಲ್ಲಿನ ಬಾರಿಸುವೆ, ಎಂದು ಬರೆಯುತ್ತ ಬಾಳುವೆ. ಕನ್ನಡ ಗೆಲ್ಲಿನ ಬಾರಿಸುವೆ, ಎಂದು ಬರೆಯುತ್ತ ಬಾಳುವೆ. ಕನ್ನಡವನ್ನು ದೇವಿಯನ್ನು ನಾವು ಪೂಜಿಸುವೆ, ಆರಾಧಿಸುವೆ. ಕನ್ನಡವನ್ನು ದೇವಿಯನ್ನು ನಾವು ಪೂಜಿಸುವೆ, ಆರಾಧಿಸುವೆ. ಮಾಡಿದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಮಾಜ ಸೇವಕರಾದಂಥ ಶ್ರೀ ರುದ್ರಯ್ಯ ಕಲ್ಮಠ ಅವರಿಗೆ ನಮಸ್ಕಾರಗಳು. ಮೊದಲಿಗೆ ನನ್ನ ಆರಾಧ್ಯ ದೇವ ಕಲ್ಮೇಶ್ವರ ನಮಸ್ಕೃತ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ನಮಸ್ಕರಿಸುತ್ತಾ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ವಿ. ಯಾಕಂತಂದ್ರೆ ಮೊನ್ನೆ ನಮ್ಮ ವಿಜಯಲಕ್ಷ್ಮಿ ಲೂತಿಮಠ ತೀರು ಹೋಗಿದ್ರು. ತೀರು ಹೋದಾಗ ಒಂದು ಕಲ್ಮೇಶ್ವರ ಗುಡಿ ಒಳಗೊಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ವಿ ನಾವು. ನುಡಿ ನಮನ ಕಾರ್ಯಕ್ರಮ ಮಾಡಿದಾಗ ಶಾಸಕರಾದಂಥ ಕೋನರೆಡ್ಡಿ ಅವ್ರು ಬಂದಿದ್ದರು, ನಮ್ಮ ಶಾಸಕರಾದಂಥ ಅರವಿಂದ್ ಬೆಲ್ಲದವ್ರು ಬಂದಿದ್ದರು. ಅವಾಗ ಕೋನರೆಡ್ಡಿ ಅವ್ರು ಹೇಳಿದ್ರು, ಒಂದು ಪ್ರಸ್ತಾವನೆ ಮಾಡಿದ್ರು, ಒಂದು ಮಾತು ಇಲ್ಲ, ನಮ್ಮ ವಿಜಯಲಕ್ಷ್ಮಿ ಲೂತಿಮಠ ಅವರು ಭಾಳ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರ ಹೆಸರೆಲ್ಲರೂ ಇಡಬೇಕು, ಶಾಶ್ವತವಾಗಿ ಅವ್ರ ಹೆಸರು ಇರಬೇಕು ಅಂತ ಹೇಳಿದರು. ಅವಾಗ ನಮ್ಮ ಶಾಸಕರು ಕೂಡ ಅದಕ್ಕೊಂದು ಸಪೋರ್ಟ್ ಮಾಡಿದರು, ನಮ್ಮ ಕಾರ್ಪೊರೇಟರ್ ಕೂಡ ಸಪೋರ್ಟ್ ಮಾಡಿದರು. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಅದು ಸ್ಯಾಂಕ್ಷನ್ ಆಗಿ ಬಂತು. ಈ ಒಂದು ಸಮುದಾಯ ಭವನಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಲೂತಿಮಠ ಸಮುದಾಯ ಭವನ ಅಂತ ಇಟ್ಟಿವಿ. ಯಾಕಂದ್ರೆ ಹೆಣ್ಮಕ್ಳದ ಭಾಳ ಒಂದು ಕೋರಿಕೆ ಇತ್ತು ನಮ್ಮ ವಿಜಯಲಕ್ಷ್ಮಿ ಲೂತಿಮಠ ಬಗ್ಗೆ, ಒಂದು ಭಾಳ ಒಂದು ಪ್ರೀತಿನ ಕೊಟ್ಟಿದ್ರು. ಆ ಒಂದು ನಿಮಿತ್ತ ಇವತ್ತ ಒಂದು ಈ ಸಭಾಭವನಕ್ಕೆ ಸಮುದಾಯ ಭವನಕ್ಕೆ ವಿಜಯಲಕ್ಷ್ಮಿ ಲೂತಿಮಠ ಶ್ರೀಮತಿ ವಿಜಯಲಕ್ಷ್ಮಿ ಲೂತಿಮಠ ಸಮುದಾಯ ಭವನ ಕೆಳಗೇರಿ ಅಂತ ಹೆಸರಿಟ್ಟಿದ್ವಿ. ಅದರ ಅನಾವರಣ ಕೂಡ ಇವತ್ತು ಮಾಡಿದ್ವಿ ನಾವು. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊತೀನಿ. 2 ನಿಮಿಷ ಮಾತಾಡ್ತೀನಿ, ನಾ ಹೆಚ್ಚಿಗೆ ಮಾತಾಡೋಲ್ಲ. ಯಾಕಂದ್ರೆ ನಾಟಕ ನೋಡೋಕೆ ಕಾತರರಾಗಿದ್ರಿ. 2 ನಿಮಿಷ ಹೇಳ್ತೀನಿ. ನಿನ್ನೆ ಒಂದು ಗ್ರಾಮ ದೇವತೆಯನ್ನು ಕರ್ತಂದೇವಿ ಲೋಕೂರಿನಿಂದ. ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯಿತು, ಭಾಳ ಸಂತೋಷ. ಅದೇ ರೀತಿ ಇವತ್ತು ಕೂಡ ಆ ಕಲ್ಮೇಶ್ವರನ ರಥೋತ್ಸವ ಭಾಳ ಒಂದು ವಿಜೃಂಭಣೆ ನಡೀತು. ಯಾವುದೇ ಅಡೆತಡೆಗಳಲ್ಲಿ ಒಂದು ಭಾಳ ಒಂದು ವಿಜೃಂಭಣೆ ನಡೀತು. ಅದು ಸಂತೋಷದ ವಿಷಯ. ಒಂದು ಮಾತು ಹೇಳ್ತೀನಿ, ಊರ ಬಗ್ಗೆ ತಿಳ್ಕೋಬೇಕಂದ್ರೆ ಸರ, ಊರ ಬಗ್ಗೆ ನಾವು ತಿಳ್ಕೋಬೇಕಂತಂದ್ರೆ ಊರ ಮುಂದಿನ ಗುಡಿ ನೋಡ್ಬೇಕಂತ. ಊರ ಬಗ್ಗೆ ತಿಳ್ಕೋಬೇಕಂದ್ರೆ ಊರ ಮುಂದಿನ ಗುಡಿ ನೋಡ್ಬೇಕಂತ. ಅಂದ್ರೆ ಊರೊಳಗೆ ಎಷ್ಟು ಮಂದಿ ಸಾಹುಕಾರ ಅದಾರ, ಎಷ್ಟು ಮಂದಿ ಬಡವರು ಅದಾರ, ಎಷ್ಟು ಸಂಘಟನೆಗಳದಾವ, ಏನು ಮಾಡಾಕತ್ತಾರ, ಆಮೇಲೆ ದೇವಸ್ಥಾನ ಎಷ್ಟು ಸುಂದರ ಐತಿ, ಆ ದೇವಸ್ಥಾನದಾಗ ಎಷ್ಟು ಕಾರ್ಯಕ್ರಮಗಳು ನಡೆಯತ್ತಾವ, ಆ ದೇವಸ್ಥಾನ ಹೆಂಗೆ ನಡೆಯತ್ತೈತಿ ಅಂತ ತಿಳ್ಕೊಂಡ್ರೆ ಊರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವತ್ತು ಅದನ್ನ ಹೇಳ್ತೀವಿ, ನಮ್ಮ ಊರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ
ಭಾಳ ಸಾಥ್ ಕೊಟ್ಟಿದ್ದೀರಿ. ಇವತ್ತು ಊರಿನ ಹಿರಿಯರು ಇರ್ಬೋದು, ನಮ್ಮ ಕಮಿಟಿಯ ಸದಸ್ಯರಿರ್ಬೋದು, ಎಲ್ಲ ಒಂದು ಸಾಥ್ ಕೊಟ್ಟಿದ್ರಿ. ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ. ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಇನ್ನೂ ಮುಂಬರ್ತಕ್ಕ ಚಿಂತಕರಲ್ಲಿ ಆ ಕಲ್ಮೇಶ್ವರನ ಕೀರ್ತಿ ಹಬ್ಸೋಣ. ಎಲ್ಲರೂ ಇದಕ್ಕೆ ಸಹಾಯ ಸಹಕಾರ ಕೊಡಿ ಅಂತ ಹೇಳ್ತಾ ನಾನು ಮಾತು ಹೊರೆ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಮೇಶ ವಿಶ್ವವನ್ನುಳಿಸಲು ವಿಷವನ್ನು ಕುಡಿದ